ಎಲ್ಲರಿಗೂ ನಮಸ್ಕಾರ. ಯೋಗ ಮಹೇಶ್ಕರ ಯೋಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಭಾಕರ್ ಶರ್ಮಾ. ದಿನಕ್ಕೊಂದು ಆಸನ ಮಾಲಿಕೆಯಲ್ಲಿ ಇಂದು ನಾವು ಸುಪ್ತ ವಜ್ರಾಸನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಎರಡೂ ಕಾಲನ್ನು ಚಾಚ್ತೀವಿ, ಸಮತಲ ಸ್ಥಿತಿಯಲ್ಲಿ ಕೂತ್ಕೊಳ್ತೀವಿ. ಶ್ವಾಸ ತಗೊಳ್ತಾ ನಿಧಾನವಾಗಿ ಎರಡೂ ಕಾಲನ್ನ ಬಲಬದಿಯಿಂದ ಹಿಂದಕ್ಕೆ ಹಾಕಿ ವಜ್ರಾಸನಕ್ಕೆ ಬರ್ತೀವಿ. ಎರಡೂ ಹಸ್ತದ ಹೆಬ್ಬೆರಳು ಸಹಾಯದಿಂದ ಹಿಮ್ಮಡಿಯನ್ನು ಜೋಡಿಸಿ ಹಿಮ್ಮಡಿ ಮೇಲೆ ಕೂತ್ಕೊಳ್ತೀವಿ. ಎರಡೂ ಕೈಗಳನ್ನ ಹಿಂದೆ ತಗೊಂಡು ಹಸ್ತದ ಬೆರಳನ್ನು ಲಾಕ್ ಮಾಡ್ತೀವಿ. ಶ್ವಾಸ ತಗೊಳ್ತಾ ನಿಧಾನವಾಗಿ ತಲೆಯನ್ನು ಮೇಲೆ ತಗೊಳ್ತೀವಿ. ಶ್ವಾಸ ಬಿಡ್ತಾ ನಿಧಾನವಾಗಿ ಮುಂದೆ ಬರ್ತೀವಿ. ಪೂರ್ತಿ ಮುಂದೆ ಬಗ್ಗಿ ತಲೆಯನ್ನು ಕೆಳಗೆ ಹಾಕ್ತೀವಿ. ಇದನ್ನು ಸುಪ್ತ ವಜ್ರಾಸನ ಅಂತ ಹೇಳ್ತಾರೆ. ಈ ಆಸನದಿಂದ ಮುಖ್ಯವಾಗಿ ಹೊಟ್ಟೆಯ ಭಾಗಕ್ಕೆ ಅನುಕೂಲವಾಗುತ್ತೆ. ಹೊಟ್ಟೆಯಲ್ಲಿರೋ ಬೊಜ್ಜಿನಂಶ ಕರಗುತ್ತೆ. ಎರಡನೇದಾಗಿ ಭುಜಗಳೇನು ಸೆಳೆತ ಇದ್ದರೆ ಭುಜದ ಸೆಳೆತ ಕಡಿಮೆ ಆಗುತ್ತೆ. ಭುಜ ಸೆಳೆತ ನಿಧಾನವಾಗಿ ಕಡಿಮೆಯಾಗಿ ದೂರವಾಗುತ್ತೆ. ಮತ್ತು ಮೂರನೇ ಅಂದರೆ ಬೆನ್ನಿನ ಭಾಗ ನೇರ ಆಗುತ್ತದೆ. ಕುತ್ತಿಗೆಯನ್ನು ಮೇಲೆತ್ತಿದಾಗ ಬೆನ್ನಿನ ಭಾಗ ನೇರ ಆಗುತ್ತೆ. ಹಾಗೆಯೇ ಮುಂದೆ ಬಗ್ತಾ ಚಾಚ್ತಾ ಬೆನ್ನನ್ನು ನೇರ ಮಾಡೋದು. ಬೆನ್ನಿನ ಗೂನು ಕೂಡ ನಿಧಾನವಾಗಿ ಕಡಿಮೆ ಆಗುತ್ತೆ. ಧನ್ಯವಾದ.